ಜೆ ಪಿಯಿಂದ ಪಡ್ಕೊಂಡು ಮಾಡುವಂಥದ್ದು. ಬಟ್ ಅದು ಸುಲಭ ಇಲ್ಲ. ಯಾಕಂತಂದ್ರೆ 64, 63 ಇದ್ದಾರೆ ಬಿ ಜೆ ಪಿಯಲ್ಲೇ. ಅದನ್ನು ಪಾರ್ಟಿ ಹೊಡೆಯುವಂಥ ಕೆಲಸವನ್ನು ಕಾಂಗ್ರೆಸ್ಗರು ಮಾಡ್ಬೋದು. ಕಾಂಗ್ರೆಸ್ಗರು ಏನು ಸಜ್ಜನಂತಲ್ಲ, ಅವರು ಸಹ ಪಕ್ಷಗಳು ಹೊಡೆಯುವಲ್ಲೇ ಪ್ರವೀಣರು, ಅದರ ಜೊತೆಗೆ ಬಿ ಜೆ ಪಿಗೆ ಮಹಾಪ್ರವೀಣರು. ಹೀಗಾಗಿ ಯಾರು ನೋಡ್ಕೋಬೋದು, ಯಾರು ತೆಗೆದುಕೋಬೋದು ಅನ್ನೋದು ಎಲ್ಲರಿಗೂ ಕುತೂಹಲ ಮೂಡಿದೆ ಇವತ್ತು. ಇದರಿಂದ ಒಂದು ಸ್ಪಷ್ಟ ಆಗ್ತಾಯಿದೆ, ಇವು ಯಾರು ಯಾವ ಪಕ್ಷದವರು ಜನಸಾಮಾನ್ಯ ಕಾಳಜಿ ಇವ್ರು ಯಾರಿಗೂ ಇಲ್ಲಪ್ಪ, ಕೇವಲ ತಮ್ಮ ಅಧಿಕಾರ ಸಿಗೋದಕ್ಕೆ ಏನು ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯದಾರ. ಇವ್ರಿಗೆ ಉಳಿದ ವಿಷಯಗಳು ಅಗೌಣ, ಅಂದರೆ ಗೌಣ ಆಗುವಂಥ ವಿಷಯಗಳು ಉಳಿದಿಲ್ಲ ಅಂತ. ಕೇವಲ ಅಧಿಕಾರ ಹೊಂದಿದ್ರೆ ಸಾಕಪ್ಪ ನಮ್ಗೆ ಅನ್ನುವಂಥ ಮಾತಿಗೆ ಬಂದಿಲ್ಲುವಂಥ ಪ್ರಸಂಗದ ಅದೇನೋ ಆಗಲಿ. ಇದೇ ಸಂದರ್ಭದಲ್ಲಿ ಇನ್ನಷ್ಟು ಕೆಲವು ಮಾತುಗಳು ಬರ್ತಾ ಇದ್ದಾವೆ. ಇನ್ನೊಂದು ಮಾತನ್ನು ಏನಪ್ಪ ಅಂತಂದ್ರೆ ಕಾದು ನೋಡೋ ತಂತ್ರೂ ಇರ್ಬೋದು ಡಿ ಕೆ ಶಿ ಅವ್ರದ್ದು ಅಂತೇಳಿ. ಯಾಕೆಂದರೆ ಅವ್ರು ಒಂದು ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ, ನಾನು ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರ್ತಾರೆ. ನೀವು ಅಧ್ಯಕ್ಷ ಸ್ಥಾನ ಬಿಡ್ತೀರಿ ಏನ್ರಿ ಅಂದಾಗ ಮೌನವಾಗಿ ಲೆಕ್ಕ ಮುಂದೆ ಹೋಗಿಬಿಡ್ತಾರೆ. ಇದು ಭಾಳ ಗಮನಿಸ್ಬೇಕಂತ ಮಾತು. ಯಾಕಂದರೆ ಅಧ್ಯಕ್ಷ ಸ್ಥಾನ ಬಿಟ್ಟರೆ ಇವತ್ತು ತೊಂದರೆ ಅದ ಅವ್ರಿಗೆ, ಡಿ ಕೆ ಶಿ ಅವರಿಗೆ. 22 ಶಾಸಕರು ಸಹಿತ ಓಡಿ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಕಾಂಗ್ರೆಸ್ಸಿಗರು ಸಾಮಾನ್ಯಗರಲ್ಲ, ಅವರಲ್ಲೂ ನಡೆಯುವಂಥ ಕೆಲಸಗಳಿದ್ದಾವೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಎಲ್ಲಿಯವರೆಗೆ ಮುಖ್ಯಮಂತ್ರಿ ಸ್ಥಾನ ಕಾಂಗ್ರೆಸ್ ಕೊಡೋದಿಲ್ವೋ ಅಲ್ಲಿಯವರೆಗೆ ಅಧ್ಯಕ್ಷ ಸ್ಥಾನ ಬಿಟ್ಟು ಕೊಡೋದಿಲ್ಲ ಅನ್ನೋದು ಇದನ್ನು ಸ್ಪಷ್ಟ ಆಗ್ತಾಯಿದೆ. ಅದಕ್ಕಾಗಿಯೇ ಸಿದ್ದರಾಮಯ್ಯನವರು ಏನಾದರೂ ಮಾಡಿ ಶತಾಯಗತ ಮಾಡಿ ಅಧ್ಯಕ್ಷ ಸ್ಥಾನವನ್ನು ಕಸ್ಕೊಳ್ಳೇಬೇಕು, ತಮ್ಮವ್ರು ಕೊಡಲೇಬೇಕು, ತಮ್ಮ ಬೇಕಾದ ವ್ಯಕ್ತಿನ